ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು. ರಾಮು ರಾಮು ಎಲ್ಲಿ ಹೋಗಿದ್ಯೋ ಬೆಳಿಗ್ಗೆನೆ? ಅಕ್ಕ, ನನ್ನ ಫ್ರೆಂಡ್ ಸಿಕ್ಕಿದ್ದ ಕಣಕ್ಕ. ರಸ್ತೆನಲ್ಲಿ ವಾಕಿಂಗಿಗೆ ಹೋಗಿದ್ದಾಗ ಅವನ ಹತ್ರ ಮಾತಾಡ್ತಾ ಇದ್ನ. ಬರೋದು ಸ್ವಲ್ಪ ತಡ ಆಯಿತು. ಮತ್ತು ಅವನು ತುಂಬ ಬೇಜಾರಲ್ಲಿ ಕೂಡ ಇದ್ದ ಅಕ್ಕ. ಅಯ್ಯೋ, ಯಾಕಂತೆ ಬೇಜಾರು? ಅವನ ತಂಗಿಗೆ ಡಾಕ್ಟ್ರ್ ಓದಬೇಕು ಅಂತ ತುಂಬ ಆಸೆ ಅಂತೆ. ತುಂಬ ಕಷ್ಟಪಟ್ಟು PUC CET ಎಲ್ಲ ಪರೀಕ್ಷೆಗಳನ್ನು ಓದಿ ರ್ಯಾಂಕ್ ಕೂಡ ಗಿಟ್ಟಿಸ್ಕೊಂಡಿದ್ಲಂತೆ. MBBSಗೂ ಸೀಟ್ ಸಿಕ್ಕಿತ್ತಂತೆ ಗುಲ್ಬರ್ಗಾ ಮೆಡಿಕಲ್ ಕಾಲೇಜಲ್ಲಿ. ಸರಿ, ಮತ್ತೆ ಹೋಗೋದು ಓದೋದು? ಅಲ್ಲೇ ಬಂದಿದ್ದ ಸಮಸ್ಯೆ ನೋಡು. ನನ್ನ ಫ್ರೆಂಡ್ ತಂದೆ ತಾಯಿ ಮೈಸೂರಿನಲ್ಲಿರೋದು. ಗುಲ್ಬರ್ಗದವರೆಗೂ ಮಗಳನ್ನು ಕಳ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ರಂತೆ. ಮೈಸೂರಲ್ಲಾದರೆ ಓದಲಿ ಅಂತ ಕೂಡ ಹೇಳಿದ್ರಂತೆ. ಆದರೆ ಮೈಸೂರಲ್ಲಿ ಸೀಟ್ ಸಿಗಲಿಲ್ಲ. ಪಾಪ ನನ್ನ ಫ್ರೆಂಡ್ ತಂಗಿ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳಂತೆ. ಸರಿಯಾದ ಟೈಮ್ಗೆ ಹೋಗಲಿಲ್ಲ, ಫೀಸ್ ಕಟ್ಟಲಿಲ್ಲ, ಸೇರ್ಕೊಳ್ಳಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಕೂಡ ತುಂಬ ಬೇಜಾರಾಗಿದ್ದ. ಎಂಥ ಅವಕಾಶ ತಪ್ಪೋಯ್ತಲ್ಲ ನನ್ನ ತಂಗಿಗೆ ಅಂತ ಪೇಚಾಡ್ತಿದ್ದ. ತಂದೆ ತಾಯಿನ ಕಷ್ಟಪಟ್ಟು ಒಪ್ಸೋ ಹೊತ್ತಿಗೆ ಸೀಟ್ ಬೇರೆಯವ್ರ ಪಾಲಾಗಿ ಹೋಗಿತ್ತಂತ ಕಣಕ್ಕ. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಹಾಗೆ ಆಯಿತು ಇವ್ರ ಪರಿಸ್ಥಿತಿ. ಏನು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು? ಚೆನ್ನಾಗಿದೆ ಕಣಕ್ಕ ಗಾದೆ. ಏನಕ್ಕ ಇದರ ಅಂತರಂಗ ಬಹಿರಂಗದ ಅರ್ಥ ಎಲ್ಲ? ಬಹಿರಂಗದ ಅರ್ಥ ಗೊತ್ತಾಗ್ತಾ ಇದೆಯಲ್ಲ ಗಾದೆ ಕೇಳಿದ ತಕ್ಷಣ. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅಂತ. ಅಕ್ಕ, ನನಗಂತೂ ಬಹಿರಂಗದ ಅರ್ಥನೂ ಕೂಡ ಸರಿಯಾಗಿ ಗೊತ್ತಾಗ್ತಿಲ್ಲ. ಎಣ್ಣೆ ಬಂದಾಗ ಕಣ್ಣ್ಯಾಕೆ ಮುಚ್ಕೊಂಡ್ರು? ಎಣ್ಣೆ ಬಂದಾಗ ಅಂದ್ರೇನು ಒಂದು ಹೊಳಿತಿಲ್ಲ ಅಕ್ಕ. ಎಲ್ಲ ನೀನೇ ಸರಿಯಾಗಿ ನನಗರ್ಥ ಆಗೋ ಹಾಗೆ ಹೇಳಕ್ಕ. ಹಾಂ, ನೋಡೋ ರಾಮು, ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಗಾದೆ ನಾವು ಮನುಷ್ಯರು ನಮ್ಮ ಬದುಕನ್ನು ಹಸನಾಗಿಸೋ ಅಂಥ ಒಳ್ಳೆಯ ಅವಕಾಶಗಳು ಬಂದಾಗ ಉದಾಸೀನ ಮಾಡದೆ ಜಾಗೃತರಾಗಿ ಅಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಮಾರ್ಮಿಕವಾಗಿ ಈ ಗಾದೆ ನಮ್ಮನ್ನು ಎಚ್ಚರಿಸುತ್ತೆ ಕಣೋ. ಸರಿ, ಇದು ಒಂದು ರೀತಿ ಗಾದೆಯ ಅಂತರಂಗದ ಕಡೆ ಬೆಳಕು ಚೆಲ್ಲುತ್ತೆ ಅಂತ ಹೇಳ್ಬೋದು. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡಿದ್ಯಾಕೆ? ಏನದರ ಅರ್ಥ? ಅದನ್ನು ಮೊದಲು ಹೇಳಕ್ಕ. ರಾಮು, ನೀನು ಎಣ್ಣೆ ಮಾಡೋದು ನೋಡಿದೀಯೇನ? ಹ್ಞೂ ಕಣಕ್ಕ. ಗಾಣದಲ್ಲಿ ಎಣ್ಣೆ ಬೀಜನೆಲ್ಲ ಹಿಂಡಿ ಎಣ್ಣೆ ತೆಗಿತಾರಲ್ಲ ಹಳ್ಳಿಗಳ ಕಡೆ. ಮತ್ತು ಈಗೆಲ್ಲ ತುಂಬ ಒಳ್ಳೊಳ್ಳೆ ಆಧುನಿಕವಾದ ಯಂತ್ರಗಳೆಲ್ಲ ಬಂದಿದೆ ಅಕ್ಕ. ಎಣ್ಣೆನೆಲ್ಲ ಬೇಗ ಬೇಕಾದಷ್ಟು ತೆಗೆದು ಬಿಡುತ್ತೆ. ಅದು ನನಗೂ ಗೊತ್ತು ಕಣೋ. ಆದರೆ ನಾನು ಕೇಳಿದ್ದು ಹಳ್ಳಿಗಳಲ್ಲಿ ಮನೇಲೇ ಎಣ್ಣೆ ತೆಗಿತಾರಲ್ಲ, ಅದನ್ನ ನೋಡಿದ್ಯಾ ಅಂತ. ನೋಡಿಲ್ದೆ ಏನಕ್ಕ, ನಮ್ಮ ಹಳ್ಳಿನಲ್ಲಿ ನಮ್ಮ ಮನೆಯಲ್ಲೇ ಅಜ್ಜಿ ಬೇಯಿಸಿದ ಹರಳೆಣ್ಣೆ ಮಾಡ್ತಾ ಇರಲಿಲ್ವಾ? ಹರಳು ಬೀಜನೆಲ್ಲ ಮೊದಲು ರುಬ್ಬಿ, ಆಮೇಲೆ ಒಂದು ಹಂಡೆನಲ್ಲಿ ಆ ರುಬ್ಬಿದ ಹರಳು ಬೀಜನೆಲ್ಲ ಬೇಯಿಸಿ, ತೇಲ್ ಬಂದು ಎಣ್ಣೆನೆಲ್ಲ ತೆಗೆದು, ನಂತರ ಅದನ್ನು ಮತ್ತೆ ತಿರ್ಗಾ ಕುದಿಸಿ ಬೇಯಿಸಿದ ಹರಳೆಣ್ಣೆನ ತಯಾರಿಸ್ತಾ ಇರಲಿಲ್ವಾ? ಆಹಾ, ಎಷ್ಟು ಚೆನ್ನಾಗಿರೋದು, ಘಮ್ಮಂತಿರೋದು ಆ ಎಣ್ಣೆ. ಪಾಪ ಅಜ್ಜಿ ಎಣ್ಣೆ ಬರೋ ಹೊತ್ತಿನವರೆಗೂ ಕಾಯ್ತಾ ಕೂತಿರೋಳಲ್ಲ. ಎಷ್ಟೊತ್ತಾದರೂ ಸರಿ ಅಂತ. ಎಷ್ಟು ಕಷ್ಟಪಡ್ತಿದ್ಲಲ್ವೇನಕ್ಕ ಅಜ್ಜಿ? ಆ ಕಷ್ಟಪಟ್ಟಿದ್ರ ಫಲ ಎಲ್ಲರಿಗೂ ತಂಪಾಗಿ ವರ್ಷ ಪೂರ್ತಿ ಹಚ್ಕೊಳ್ಳೋ ಅಷ್ಟು ಎಣ್ಣೆ ತಯಾರಿಸಿದ್ದು. ಮತ್ತು ಅಜ್ಜಿಗೆ ಎಷ್ಟು ಖುಷಿ, ಹೆಮ್ಮೆ ಅಂತಂದರೆ, ಯಾರಾದರೂ ಎಣ್ಣೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ತಾನೇ ಮನೇಲಿ ತಯಾರಿಸಿದ ಎಣ್ಣೆ ಅದು ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಳು ಕಣೋ. ಆಗ ತಾನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಸಂತೋಷ ಪಡ್ತಾ ಇದ್ಲು. ನೀನು ವಿಷಯಕ್ಕೆ ಬಾರಕ್ಕ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಯಾರು, ಯಾಕೆ? ನೋಡೋ ರಾಮು, ತುಂಬ ಹಿಂದೆ ಯಾವುದೋ ಹಳ್ಳಿಲಿ ನಮ್ಮ ಈ ಅಜ್ಜಿ ಹಾಗೇನೆ ಯಾರೋ ಎಣ್ಣೆನ ತುಂಬ ಕಷ್ಟಪಟ್ಟು ಬೇಯಿಸ್ತಿದ್ರು ಅಂತ ಕಾಣುತ್ತೆ, ಬೀಜ ಎಲ್ಲ ಹಾಕಿ. ಕೊನೆಗೆ ಸಾಕಾಗಿ ಸುಸ್ತಾಗಿರಬೇಕು. ಇನ್ನೇನು ಎಣ್ಣೆ ಬಂತು ಅನ್ನೋ ಹೊತ್ತಿಗೆ ಅವ್ರಿಗೆ ತೂಕಡಿಕೆ ಬಂದಿರಬೇಕು.
ಕಣ್ಣು ಮುಚ್ಚಿ ಹಾಗೆಯೇ ಒಂದು ಜೊಂಪು ನಿದ್ದೆ ಬಂದಾಗ ಆಗಿರಬೇಕು. ಎಣ್ಣೆ ತೆಗೆಯೋದು ಆವಾಗ ತಪ್ಪು ಹೋಗಿರಬೇಕು. ಶ್ರಮ ಎಲ್ಲ ವ್ಯರ್ಥ ಆಗಿರಬೇಕು. ಇದನ್ನು ನೋಡಿದವ್ರು ಯಾರೋ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅಂತ ಇನ್ನೊಬ್ಬರ ಹತ್ರ ಮಾತಾಡ್ಕೊಂಡಿರ್ಬೇಕು. ಕ್ರಮೇಣ ಇದು ಬಾಯಿಂದ ಬಾಯಿಗೆ ಬಂದು ಗಾದೆ ರೂಪ ತಾಳಿ ಚಾಲ್ತೀಲಿ ಬಂದಿರಬೇಕು ಕಣೋ. ಗಾದೆ ಗದ್ದುಗೇನು ಏರಿರಬೇಕು. ಅಷ್ಟೇ ಅಲ್ಲ, ಜನ ತಮಗೆ ಒದಗಿ ಬಂದಂಥ ಒಳ್ಳೆಯ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದೇ ಇದ್ದಂಥ ಸಂದರ್ಭಗಳಲ್ಲಿ ಕೂಡ ಈ ಗಾದೆನ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಹಾಗಾಯಿತು ಇವರು ಮಾಡಿದ್ದು ಅಂತ ಹೋಲಿಸಿ ಮಾತಾಡೋದಕ್ಕೂ ಶುರು ಮಾಡಿದ್ರು. ಅಕ್ಕ, ಬದುಕಿನಲ್ಲಿ ಅವಕಾಶಗಳು ನಮ್ಮ ಅದೃಷ್ಟದ ಬಾಗಿಲನ್ನು ತಟ್ತಾ ಇದ್ದಾಗ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳದೆ ನಾವು ಉದಾಸೀನ ಮಾಡಬಾರ್ದಲ್ವಾ? ಖಂಡಿತ ರಾಮು. ಅದಕ್ಕೆ ತಿಳಿದವರು ಹಿರಿಯರು ಹೇಳೋದು, ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕು ಅದು ಆಗಬೇಕು, ಅಂಥ ಅವಕಾಶಗಳನ್ನು ತಪ್ಪಿಸ್ಕೋಬಾರ್ದು ಅಂತ. ಓದೋ ವಯಸ್ಸಿನಲ್ಲಿ ಕಷ್ಟಪಟ್ಟು ಓದಬೇಕು, ಆಗ ನಾವು ಸಾಧಿಸ್ಬೇಕು ಅಂತಿರೋದನ್ನು ಸಾಧಿಸೋದಕ್ಕೂ ಆಗತ್ತೆ. ಮತ್ತು ಇದಕ್ಕೆ ಇತರರ ಸಹಕಾರನೂ ತುಂಬ ಮುಖ್ಯ ಆಗುತ್ತಲ್ವೇನಕ್ಕ? ನೀನು ಹೇಳಿದ ಮಾತು 100ಕ್ಕೆ 100 ಸತ್ಯ ಕಣೋ ರಾಮು. ಸಹಕಾರ ಮನೋಧರ್ಮ ಅನ್ನೋದು ತುಂಬ ಮುಖ್ಯ. ಎಷ್ಟೋ ಜನರ ಬಾಳು ಇನ್ನೊಬ್ಬರ ಸಹಕಾರದಿಂದ ಉದ್ಧಾರವಾಗಿದೆ ಕಣೋ. ಹೆಜ್ಜೆ ಹೆಜ್ಜೆಗೂ ಅಸಹಕಾರ ತೋರಿಸೋದ್ರಿಂದ ಎಷ್ಟೋ ಜನರ ಬಾಳು ಹಾಳು ಕೂಡ ಆಗಿದೆ ಅಲ್ವೇನಕ್ಕ? ಹೌದು ರಾಮು. ಮನೇಲಾಗಲಿ, ಕಚೇರಿಗಳಲ್ಲಾಗಲಿ, ಶಾಲಾ ಕಾಲೇಜುಗಳಲ್ಲಾಗಲಿ, ಎಲ್ಲೇ ಆಗಲಿ ಪರಸ್ಪರ ಸಹಕಾರದಿಂದ ಒಳ್ಳೊಳ್ಳೆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೋದು ನೋಡು. ಗಾಳಿ ಬಂದಾಗ ತೂರ್ಕು ಅನ್ನೋ ಹಾಗೆ ಅವಕಾಶಗಳು ಬಂದಾಗ ಅದನ್ನು ಉಪಯೋಗಿಸ್ಕೊಂಡ್ಬಿಡ್ಬೇಕು. ಅದರಿಂದ ಇತರರಿಗೂ ನೆರವಾಗ್ಬೋದು, ಸಮಾಜಕ್ಕೂ ನೆರವಾಗೋದರ ಕಡೆಗೂ ಗಮನ ಹರಿಸ್ಬೋದು. ಹೌದು ಕಣೋ ರಾಮು. ನಮ್ಮ ಯಾವುದೇ ಕೆಲಸಗಳು ಪ್ರಗತಿಪರವಾಗಿರಬೇಕು, ಸಮಾಜಮುಖಿಯಾಗಿರಬೇಕು. ಆಗಲೇ ನಮಗೆ ಒದಗಿ ಬಂದ ಅವಕಾಶಗಳಿಗೂ ಒಂದು ಬೆಲೆ, ನೆಲೆ. ಅಕ್ಕ, ಈಗ ನಿನ್ನ ಮಾತಿನ ಬೆಲೆ ನಾನು ಕೊಡಬೇಕು. ಕಾಲೇಜಿಗೆ ಲೇಟ್ ಆಗ್ತಿದೆ, ಟೆಸ್ಟ್ ಬರೆಯೋ ಅವಕಾಶನೂ ತಪ್ಪು ಹೋಗುತ್ತಷ್ಟೆ. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಹಾಗೆ ನೀನು ಟೆಸ್ಟ್ ಇರೋದನ್ನ ಮರೆತು ಇವಾಗ ಜ್ಞಾಪಿಸ್ಕೊಳ್ತಾ ಇದೀಯಾ? ಎಲ್ಲ ನನ್ನ ಮೇಲೆ ಹಾಕ್ಬಿಡು. ಇಲ್ಲಕ್ಕ, ಸುಮ್ಮನೆ ತಮಾಷೆಗಂದೆ ಅಷ್ಟೇ. ಬೇಗ ಬೇಗ ತಿಂಡಿ ಕೊಡಕ್ಕ. ಏನಕ್ಕ ತಿಂಡಿ? ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಹಾಗಾಗದೆ ಇರಲಿ ಅಂತ ಹಳ್ಳಿಯಿಂದ ತೊಗರಿಬೇಳೆ ಎಲ್ಲ ಬಂದಿದೆಯಲ್ಲ ತುಂಬ, ಅದಕ್ಕೆ ಚೆನ್ನಾಗಿ ತೊಗರಿಬೇಳೆ ಹಾಕಿ ತೊಗರಿ ನುಚ್ಚಿನ ಉಂಡೆ ಮಾಡಿದ್ದೀನಿ ಕಣ. ತೊಗರಿ ನುಚ್ಚಿನ ಉಂಡೆ ಬೇಗ ಬೇಗ ಕೊಡಕ್ಕ, ಚೆನ್ನಾಗಿರುತ್ತೆ. ತಟ್ಟೆ ತಗೋ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.